ಹಾಯ್, ಹಲೋ, ನಮಸ್ಕಾರ. ನಾನು ರಶ್ಮಿ. ವೆಲ್ಕಮ್ ಟು ಚಿಗುರು ದ ಲರ್ನಿಂಗ್ ರೂಟ್. ಈ ವಿಡಿಯೋ ವಿಶೇಷ ಏನಂದರೆ, ಎಸ್, ನೀವು ನೋಡ್ತಾ ಇದ್ದೀರಾ, ಇಟ್ಸ್ ಎ ರಂಗೋಲಿ. ರಂಗೋಲಿ ಹೇಳ್ಕೊಡೋಕ್ಕಿಂತ ಮುಂಚೆ ರಂಗೋಲಿಯ ಇತಿಹಾಸನ ತಿಳ್ಕೊಬರೋಣ ಬನ್ನಿ. ರಂಗೋಲಿಯು ಭಾರತದ ಸಾಂಪ್ರದಾಯಿಕ ನೆಲದ ಅಲಂಕಾರ ಕಲೆಯಾಗಿದ್ದು, ಇದನ್ನು ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ರಂಗವಲ್ಲಿ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಮನೆಗೆ ಅಂದ ತರುವುದಲ್ಲದೆ ಸಮೃದ್ಧಿ, ಸಕಾರಾತ್ಮಕತೆ ಮತ್ತು ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುವ ಸಂಕೇತವಾಗಿದೆ. ರಂಗೋಲಿ ಕಲೆಯ ಮೂಲವು ವೇದಗಳ ಕಾಲಕ್ಕೆ ಹೋಗುತ್ತದೆ. ಅಂದರೆ ಸಂಸ್ಕೃತದ ರಂಗವಲ್ಲಿ ಅಂದರೆ ರಂಗ ಪ್ಲಸ್ ವಲ್ಲಿ ಎಂಬ ಪದದಿಂದ ರಂಗೋಲಿ ಹುಟ್ಟಿಕೊಂಡಿದೆ. ಇದರರ್ಥ ಬಣ್ಣಗಳ ಸಾಲು ಅಥವಾ ರೇಖಾಚಿತ್ರ ಎಂದಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಮಂಡಲ ಮತ್ತು ಯಂತ್ರಗಳನ್ನು ಹೋಲುವ ರೇಖಾಚಿತ್ರಗಳನ್ನು ರಚಿಸಿ ದೇವತೆಗಳನ್ನು ಆಹ್ವಾನಿಸಲಾಗಿತ್ತು. ಹಿಂದೂ ಪುರಾಣಗಳಾದ ರಾಮಾಯಣದಲ್ಲಿ ಸೀತಾದೇವಿಯು ರಾಮನನ್ನು ಪಡೆಯಲು ಗೌರಿ ಪೂಜೆ ಮಾಡುವಾಗ ಅಕ್ಕಿ ಹಿಟ್ಟಿನಿಂದ ಮೊದಲ ಬಾರಿಗೆ ರಂಗೋಲಿ ಬಿಡಿಸಿದಳು ಎಂಬ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಋಷಿ ಅಗಸ್ತ್ಯರ ಪತ್ನಿ ಲೋಪಮುದ್ರೆಯು ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಮೊದಲ ರಂಗೋಲಿಯನ್ನು ಸೃಷ್ಟಿಸಿದಳು. ನಂತರ ಕರ್ನಾಟಕದಲ್ಲಿ ಬಂದರೆ, ಕರ್ನಾಟಕದಲ್ಲಿ ರಂಗವಲ್ಲಿಯು 64 ಕಲೆಗಳಲ್ಲಿ ಒಂದಾದ ಚಿತ್ರಕಲೆಯ ಬಿಂದುಜ. ಬಿಂದುಜ ಅಂದರೆ ಬಿಟ್ಟು ಬಿಟ್ಟು ಬರೆಯುವ ವಿಭಾಗಕ್ಕೆ ಸೇರುತ್ತದೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳ್ಳಿಯ ಮಾದರಿಗಳು ಮತ್ತು ಚುಕ್ಕೆಗಳನ್ನು ಇಟ್ಟು ಬರೆಯುವ ರಂಗವಲ್ಲಿಯನ್ನು ಮಹಿಳೆಯರು ತಮ್ಮ ಕಲ್ಪನಾ ಶಕ್ತಿಯಿಂದ ಬೆರಳುಗಳ ಸಹಾಯದಿಂದ ಬಿಡಿಸುತ್ತಾರೆ. ಇದಿಷ್ಟು ರಂಗೋಲಿಯ ಇತಿಹಾಸ. ಆದರೆ ರಂಗೋಲಿಯ ಮಹತ್ವ ಮತ್ತು ವೈಜ್ಞಾನಿಕ ಕಾರಣಗಳನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವಾಗ ಒಂದು ಸಿಂಪಲ್ ಆಗಿ ರಂಗೋಲಿ ಕಲ್ತ್ಕೊಂಡು ಬರೋಣ. ಸೊ 5 ಡಾಟ್ಸ್ನ ಸ್ಟ್ರೈಟಾಗಿ ನಾನು ಇಡ್ತಾ ಇದ್ದೀನಿ ನೋಡಿ. 5 ಡಾಟ್ಸ್ನ ಸ್ಟ್ರೈಟಾಗಿ ಇಡಬೇಕು. ಸೊ ಹಾಗೆಯೇ ನೆಕ್ಸ್ಟ್ ಲೈನಿಗೆ 3 ಡಾಟ್ಸ್ ಅಂದರೆ ಮೇಲ್ಗಡೆ 1 ಡಾಟ್ನ ಬಿಡಬೇಕು ಮತ್ತು ಕೆಳಗಡೆನೂ 1 ಡಾಟ್ನ ಬಿಡಬೇಕು. ಸೊ 3 ಡಾಟ್ಸ್ ಹಾಗೆಯೇ ಕಂಟಿನ್ಯೂ ಮಾಡಿದ್ರೆ ಮೇಲ್ಗಡೆ 1 ಡಾಟ್, ಕೆಳಗಡೆ 1 ಡಾಟ್ ಬಿಟ್ಟು 1 ಡಾಟ್ ಅಷ್ಟೇ ಇರುತ್ತೆ. ನೀವು ರೈಟ್ ಸೈಡಲ್ಲಿ ಯಾವ ಥರ ಚುಕ್ಕೆ ಇಟ್ಟಿದ್ದೀರೋ ಹಾಗೆಯೇ ಲೆಫ್ಟ್ ಸೈಡಲ್ಲೂ ಸಹ ಸೇಮ್ ಕೈಂಡ್ ಆಫ್ ಚುಕ್ಕೆ ಇಡಬೇಕು. ನೆಕ್ಸ್ಟು ನಾನು ಯಾವ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ದ ಸೇಮ್ ವೇ ಯು ಹ್ಯಾವ್ ಟು ಫಾಲೋ ದ್ಯಾಟ್. ಫಸ್ಟ್ ಯು ಶುಡ್ ಕಂಪ್ಲೀಟ್. ಮೊದಲು ನೀವು ಇದನ್ನು ಲೆಫ್ಟ್ ಸೈಡಲ್ಲಿ ಡ್ರಾ ಮಾಡೋದನ್ನು ಕಂಪ್ಲೀಟಾಗಿ ಕಲಿತ್ರೆ ದೆನ್ ರೈಟ್ ಸೈಡಲ್ಲಿ ಸೇಮ್ ವೇ ನೀವು ಫಾಲೋ ಮಾಡಬೇಕಾಗತ್ತೆ. ಇದು ಸಿಂಪಲ್ ಆದ ಡಿಸೈನು. ಇದನ್ನು ಇದೇ ಸೇಮ್ ರಂಗೋಲಿನ ಅಟ್ರಾಕ್ಟಿವ್ ಆಗಿ ಹೇಗೆ ಮಾಡ್ಬೋದು ಅಂತೇಳಿ ನಾನು ಹಾಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಜಸ್ಟ್ ಫಾಲೋ ದ್ಯಾಟ್. ಅದನ್ನೇ ಫಾಲೋ ಮಾಡಿ. ಸೊ ಸೇಮ್ ಡಾಟ್ಸ್ನ ನೀವು ಫಸ್ಟ್ ರಂಗೋಲಿಲಿ ಹೇಗಿಟ್ಟು ಹಾಗೆಯೇ ಇಲ್ಲೂ ಇಡಬೇಕಾಗತ್ತೆ. 5 ಡಾಟ್ಸ್, 3 ಡಾಟ್ಸ್ ಮತ್ತು 1 ಡಾಟ್. ಸೊ ಮಧ್ಯದಲ್ಲಿ 1 ಡಾಟ್ ಬಿಡಬೇಕಾಗತ್ತೆ. ಸೊ ಫಸ್ಟು ನೀವು ರೈಟ್ ಸೈಡ್ನ ಕಂಪ್ಲೀಟ್ ಮಾಡ್ತೀರಾ, ಹಾಗೆಯೇ ಲೆಫ್ಟ್ ಸೈಡ್ನು ಕಂಪ್ಲೀಟ್ ಮಾಡ್ತೀರಾ. ಸೊ ಸೇಮ್ ವೇ ಹೋಗ್ತೀರಾ, ಹಾಗೆಯೇ ಡಿಸೈನ್ ಮಾಡ್ತಾ ಹೋಗ್ತೀರಾ. ಸೊ ನನ್ನದು ಇದು ಒಂದು ಡಿಸೈನು. ಸೊ ನಿಮಗೆ ಬೇರೆ ರೀತಿಯಲ್ಲಿ ಡಿಸೈನ್ ಬರುತ್ತೆ ಅನ್ನೋದಾದರೆ ಅದೇ ರೀತಿಯಲ್ಲೂ ನೀವು ಮಾಡ್ಕೋಬೋದು. ಹೀಗೆ ಇರಬೇಕು ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಬೆಲ್ ಐಕಾನ್ ಬಟನ್ನ ಮರಿದೇ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.